ಇಲ್ಲ, ಡಯಾಬಿಟಿಸ್ ಇಲ್ಲ, ರುಮಟಿಸಮ್ ಇಲ್ಲ, ಹಾರ್ಟ್ ಇಲ್ಲ, ನಾನ್ ಸೆನ್ಸ್ ರೋಗಗಳ ಹೆಸರುಗಳೇ ಗೊತ್ತಿಲ್ಲ. ಯಾಕೆ ಅವ್ರಿಗೆ ಆ ರೋಗ ಇಲ್ಲ? ಅವರು ಇವತ್ತು ಆಕಾಶಿ ಸಾಧನೆಗೆ ಬಳಸಿಕೊಂಡು ಹೋಗ್ತಾ ಇದ್ದಾರೆ. ನಮಗೇನಾಗಿದೆ, ಈ ರಾಜಕೀಯ ಈ ಕಡೆ ಎಲ್ಲ ಕಡೆಯೂ ಸರ್ವಜ್ಞ ಅಂತವನು ಹೇಳಿ ಮಾಡಿದ್ದೇನು, ರಾಗಿ ತಿನ್ನೋನು ನಿಲ್ಲೋಗಿ, ಜೋಳ ತಿನ್ನೋನು ಜೋಳದಂತೆ, ಅಕ್ಕಿ ತಿನ್ನೋನು ಹಕ್ಕಿಯಂತೆ ಹಾರಾಡುವ. ಹೌದಲ್ಲ, ಸರ್ವಜ್ಞ ಹೇಳ್ತಾನೆ. ಅದಕ್ಕೆ ಅಕ್ಕಿ ತಿಂತಾ ಇದ್ದೀವಿ ನಾವು. ಅವರು ಹೇಳಿದ್ದು ಅಕ್ಕಿ, ಆದ ಅಕ್ಕಿ. ಈ ಅಕ್ಕಿ ಇಲ್ಲದೆ ಹಕ್ಕಿಗಂತರ ಬೇಡ್ಕೊಂಡಿರ್ತೀವಿ ನಾವು. ಯಾಕಂದ್ರೆ ಈ ಅಕ್ಕಿ ತಿಂದ 15 ನಿಮಿಷಕ್ಕೆ ನಿಮ್ಮ ರಕ್ತಕ್ಕೆ ಗ್ಲೂಕೋಸು 60 ಗ್ರಾಂ ಪಿಷ್ಟ ಪದಾರ್ಥದಲ್ಲಿ 35 ಗ್ರಾಂ ಗ್ಲೂಕೋಸು 15 ನಿಮಿಷಕ್ಕೆ ನಿಮ್ಮ ರಕ್ತಕ್ಕೆ ಸೇರಿಬಿಡುತ್ತೆ. ಅಂದ್ರೆ ರಕ್ತದಲ್ಲಿ ನಿಮ್ಗೆ 5 ಲೀಟರ್ ರಕ್ತ ಇರೋದು 1 ಲೀಟರಲ್ಲಿ 1 ಗ್ರಾಂ ಗ್ಲೂಕೋಸ್ ಇದ್ರೆ ನೀವು ಸರಾಗವಾಗಿ ಸಮತೋಲನದಲ್ಲಿ ಇರ್ತೀರಾ. ನಿಮಗೆ ಒಂದೇ 15 ನಿಮಿಷಕ್ಕೆ 35 ಗ್ರಾಂ ಗ್ಲೂಕೋಸ್ ಬಂದು ಇಳಿದರೆ 5 ಲೀಟರಲ್ಲಿ ಇರಬೇಕಾಗಿದ್ದು 5 ಗ್ರಾಂ ಆದರೆ 1 ಲೀಟರ್ಗೆ 5 ಗ್ರಾಂ 7 ಗ್ರಾಂ ಮಾಡಿಕೊಂಡಿದ್ದೀರಾ. ಅದು ಸಾಗುವಂತ ಒಂದು ಲೋಟ ಕಾಫಿ, ಅದು ಸಾಗುವಂತ ಒಂದು ಗುಲಾಬ್ ಜಾಮೂನ್, ಅದು ಸಾಗುವಂತ ಬೋಂಡಾ ಬಜ್ಜಿ, ಅದು ಸಾಗುವಂತ ಇದು ಅದು ಅಂತ ಬಾಯಿ ಹೋಗ್ತಾ ಇದೆ. ಕೊನೆಗೆ ಒಬ್ಬೊಬ್ಬ ಮಾನವ ನಾವು ಈಗ ಸಣ್ಣ ಹುಡುಗ ಸಮೇತ, ಸಣ್ಣ ಹುಡುಗನ ದೇಹದಲ್ಲಿ ಎಷ್ಟು ರಕ್ತ ಇರುತ್ತೆ? 2 ರಿಂದ 3 ಲೀಟರ್ ರಕ್ತ ಇರುತ್ತೆ. ಅಂದ್ರೆ ಅವನ ರಕ್ತದಲ್ಲಿ ಎಷ್ಟು ಗ್ಲೂಕೋಸ್ ಇರಬೇಕು? 2 ರಿಂದ 3. ಆದ್ರೆ ಅವನು ನಿಮ್ಮ ಸಮವಾಗಿ ತಿಂತಾ ಇದೆ, ಅವನ ರಕ್ತದಲ್ಲಿ ಎಷ್ಟು ಗ್ಲೂಕೋಸ್ ಆಗಿದೆ? ದಿವಸಕ್ಕೆ 100 ಗ್ರಾಂ ಗ್ಲೂಕೋಸ್ ಅನ್ನು ನಾವು ಯಥಾರ್ಥವಾಗಿ ನೀರನ್ನ ಸೇರಿಸ್ತಾ ಇದ್ದೀವಿ. ಆಯ್ತಲ್ಲ, ಸೇರಿಸ್ತೀವಿ, ಅದನ್ನ ಖರ್ಚು ಮಾಡ್ತೀವಿ ಅಂತ ಯಾರಾದ್ರೂ ಹೇಳ್ತಾ ಇದ್ದಾರಾ? ಇಲ್ಲ. ಪ್ರತಿ ದಿವಸ ಒಬ್ಬ ಮನುಷ್ಯ 1/4 ಗಂಟೆ ನಡೆದರೆ ರಕ್ತದಲ್ಲಿ 1 ಗ್ರಾಂ ಗ್ಲೂಕೋಸ್ ಕಟ್ತಾರೆ. ಅಂದ್ರೆ ನೀವು 5 ಗಂಟೆ ಕಾಲ ನಡೆದರೆ ಎಷ್ಟು ಕಟ್ತಾರೆ? 1/4 ಗಂಟೆ ನಡೆದರೆ 5 ಗ್ರಾಂ ಕಟ್ತಾರೆ. 5 ಗಂಟೆ ಕಾಲ ನಡೆದರೆ ಎಷ್ಟು ಕಟ್ತಾರೆ? 25 ಗ್ರಾಂ. ಇನ್ನೊಂದು 5 ಗಂಟೆ ಕಾಲ ನಡೆದರೆ ಸೊ ನಾವು ಬಾಯಿಗೆ ಎಷ್ಟು ಹಾಕೊಂಡಿದ್ದೇವೆ? 100 ಗ್ರಾಂ ಇದೆ. ಎಷ್ಟು ಗಂಟೆ ನಡೀಬೇಕು ನೀವು? 20 ಗಂಟೆ ನಡೀಬೇಕು. ದಿವಸದಲ್ಲಿ 20 ಗಂಟೆ ಯಾರಾದ್ರೂ ನಡೀತಾ ಇದ್ರೆ 1 ಗಂಟೆ ನಡೀತಾ ಇಲ್ಲ. ಈಗ ಅರ್ಥ ಆಗ್ತಾ ಇದೆ ನಿಮಗೆ, ಶುಗರ್ ಹೆಚ್ಚಾಗಿದೆ ನಿಮ್ಮ ದೇಹದಲ್ಲಿ. ಏನ್ ಮಾಡಬೇಕು? ಈ ಶುಗರ್ ಅನ್ನ ದೇಹ ಕೊಬ್ಬು ಮಾಡುತ್ತೆ, ಕೊಲೆಸ್ಟ್ರಾಲ್ ಮಾಡುತ್ತೆ, ಟ್ರೈಗ್ಲಿಸರೈಡ್ಸ್ ಮಾಡುತ್ತೆ, ರುಮ್ಯಾಟಿಕ್ ಪ್ರಾಬ್ಲಮ್ ಮಾಡುತ್ತೆ. ಎಲ್ಲೂ ಜಾಗ ಇಲ್ಲ. ಹಾಕು ಕಿರುನಲ್ಲಿ ಹೋಗಿ ಅನ್ಕೊಂಡ್ಬಿಡೋಣ. ಹಾಕುವಾಗ ಆಗ್ತಾ ಇದೆ. ಇನ್ನೂ ತೊಂದರೆ ಇದೆ, ರಕ್ತದ ಮೇಲೆ ಕೂರಿಸ್ಬಿಡೋಣ. ಡಯಾಬಿಟಿಸ್ ಅಂದ್ರೆ ಈ ಎಲ್ಲಾ ರೋಗಗಳ ಹೆಸರುಗಳು ಯಾವುದರಿಂದ ಶುರುವಾಗಿದೆ ನಿಮಗೆ? ಸಕ್ಕರೆ. ಎಲ್ಲಿದೆ ಸಕ್ಕರೆ ನಿಮಗೀಗ? ರಕ್ತದಲ್ಲಿದೆ. ಯಾವ ಡಾಕ್ಟರ್ ಆದ್ರೂ ನಿಮಗೆ ಈ ಅಕ್ಕಿ ಗೋಧಿ ಸಕ್ಕರೆ ತಿನ್ನೋದ್ರಿಂದ ನಿಮಗೆ ಕಾಯಿಲೆ ಬಂದಿದೆ ಅಂತ ನೇರವಾಗಿ ದಿಟ್ಟವಾಗಿ ದೃಢವಾಗಿ ಹೇಳ್ತಾ ಇದ್ದಾನ? ಇಲ್ಲ. ಉಪ್ಪಿನಕಾಯಿ ತಿಂದ್ರೆ ನಿಮಗೆ BP ಬರುತ್ತೆ. ಓಕೆ, ಉಪ್ಪಿನಕಾಯಿ ತಿನ್ನೋದು ಹೇಗೆ ತಿನ್ನೋದು ಅಂತ ನೋಡೋಣ. ಎಷ್ಟು ಉಪ್ಪಿನಕಾಯಿ ತಿಂತೀರಾ ನೀವು? ಉಪ್ಪಿನಕಾಯಿ ಎಷ್ಟು ತಿಂತೀರಾ? ತುಂಬಾ ಇಷ್ಟ ಸಾರಿಗೆ ಅಂತ 1 ಚಮಚ ತಿಂತೀರಿ. ಉಪ್ಪು ಎಷ್ಟು ತಿಂತೀರಾ ದಿವಸಕ್ಕೆ ನೀವು? 2 kg ಊಟ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ ಒಟ್ಟಿಗೆ. ಆ 2 kgಗೆ ಉಪ್ಪು ಎಷ್ಟಾಗಬಹುದು? 2 ಗ್ರಾಮ 3 ಗ್ರಾಮ. ಅಕ್ಕಿ ತತ್ತಿ ನಿಮ್ಮ ಹೆಂಡತಿ ಏನಾದರೂ ಮರ್ತೋಗಿ 2ನೇ ಸತಿ ಉಪ್ಪು ಹಾಕಿದ್ರೆ ಸಾಂಬಾರಿಗೆ, ನೀವು ಆ ಸಾಂಬಾರು ಮುಟ್ತೀರಾ? ಏನೇ ಇಲ್ಲ ಆಗ್ತಿದ್ಯಾ? ಹೋಗಿ ಹೊರಟು ತಿನ್ಕೊಂಡ್ಬರೋಣ ಬಾ ಅಂತ ಕರ್ಕೊಂಡು ಹೋಗ್ತೀವಿ ಅಲ್ವೇ? ಅಂದ್ರೆ ಒಂದು ಕಣ ಉಪ್ಪು ಜಾಸ್ತಿ ಆದರೆ ಯಾವ ದೇಹ ಅದನ್ನ ಸಹಿಸಕ್ಕಾಗೋದಿಲ್ಲ. ಆದರೆ ನಿಮ್ಮ ಹೆಂಡತಿ ಗುಲಾಬ್ ಜಾಮೂನ್ ಮಾಡುವಾಗ ಮತ್ತೊಂದು 2ನೇ ಸತಿ ಹಾಕಿದ್ರೆ ಹೇಗೆ
ಹೇಮಾವತಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಇನ್ನೂ 4 ತಗೊಂಬ. ಅಂದ್ರೆ ಯಾವ್ದ್ರಿ ನೀವು ಜಾಸ್ತಿ ತಿನ್ನೋದು? ಮತ್ತೆ ಉಪ್ಪಿಂದ BP ಹೇಗೆ ಬಂತು ನಿಮಗೆ? ಈ ಡಾಕ್ಟರ್ ಏನ್ ಹೇಳ್ತಾ ಇದ್ದಾರೆ, ನೀವು ಉಪ್ಪಿನಕಾಯಿ ತಿನ್ನಬೇಡಿ, ಅದು ನಿಮ್ಮದು ಸರಿ ಇಲ್ಲ. ಅಂದ್ರೆ ಈ ಡಾಕ್ಟರ್ಗಳು ನಿಮ್ಮನ್ನ ಏನ್ ಮಾಡ್ತಾ ಇದ್ದಾರೆ ಹೇಳ್ರಿ, ಏನ್ ಮಾಡ್ತಾ ಇದ್ದಾರೆ? ಇಲ್ಲದೆ ಇರುವ ಕಾರಣಗಳನ್ನ ಹೇಳ್ತಾರೆ. ತೆಂಗಿನಕಾಯಿ ತಿಂದ್ರೆ ಕೊಲೆಸ್ಟ್ರಾಲ್ ಬರೋದಿಲ್ಲ, ಅಕ್ಕಿ, ಗೋಧಿ, ಮೊಟ್ಟೆ, ಮಾಂಸ, ಮೀನನ್ನು ತಿನ್ನೋದ್ರಿಂದ ನಿಮಗೆ ಕೊಲೆಸ್ಟ್ರಾಲ್ ಬರ್ತಾ ಇದೆ. ಮಾಂಸ ತಿನ್ನೋದ್ರಿಂದ ನಿಮಗೆ ಕ್ಯಾನ್ಸರ್ ಬರ್ತಾ ಇದೆ. ಈ ಮಾಂಸವನ್ನು ಉತ್ಪಾದನೆ ಮಾಡುವ ರೀತಿ ಕಳೆದ 15 ವರ್ಷಗಳಲ್ಲಿ ಅತಿ ಅಸಹಜವಾಗಿದೆ. ಎಷ್ಟು ಮಟ್ಟಕ್ಕೆ ಅಂದ್ರೆ 2 ತಿಂಗಳಲ್ಲಿ ಅಲ್ಲ, 1.5 ತಿಂಗಳಲ್ಲಿ ಈ ಕೋಳಿ 2 kg ಮಾಂಸ ಮೈ ಮೇಲೆ ಬೀಳಬೇಕು ಅಂತ ಈ ಕುಲಾಂತರಿ ಪ್ರಯೋಗ ಮಾಡಿದ ಸೋಯಾಬೀನು, ಮೆಕ್ಕೆಜೋಳ, ಬೂಸಾಗೆ ಸ್ಟೆರಾಯ್ಡ್ಸ್ ಅನ್ನ ಲೇಪನ ಮಾಡಿ ಈ ಹಕ್ಕಿಗಳಿಗೆ ಫೀಡ್ ಮಾಡಿದ್ರೆ ಅದು 2.5 ತಿಂಗಳು ಕಾಯೋದಿಲ್ಲ, 1.5 ತಿಂಗಳಿಗೆ 2 kg ಮಾಂಸ ಆಗುತ್ತೆ. ಅದೇ ರೀತಿ 3 ತಿಂಗಳಲ್ಲಿ 300 kg ಮಾಂಸ ಹಂದಿ ಮೇಲೆ ಬೀಳುತ್ತೆ, 6 ತಿಂಗಳಲ್ಲಿ 600 kg ಮಾಂಸ ಹಸು ಮೇಲೆ ಬೀಳುತ್ತೆ. 1 kg ಮಾಂಸ ರೆಡಿಯಾಗುವಾಗ 8 kg ಕುಲಾಂತರಿ ಪ್ರಯೋಗ ಮಾಡಿದ ಧಾನ್ಯಗಳನ್ನ ಅದು ತಿನ್ನುತ್ತೆ. 8 kg ಸೋಯಾಬೀನ್ನಲ್ಲಿದ್ದ ರಾಸಾಯನಿಕ ಪದಾರ್ಥಗಳು ಜೈವಿಕ ಸಾಂದ್ರೀಕರಣ, ಬಯೋ ಕಾನ್ಸಂಟ್ರೇಷನ್ ಅಂತಾರೆ. ಅಂದ್ರೆ ನೀವು 1 kg ಮೊಟ್ಟೆ ತಿಂದ್ರೆ 8 kg ಧಾನ್ಯದಲ್ಲಿದ್ದ ಕೆಮಿಕಲ್ಸ್ ಈ ಕ್ಯಾನ್ಸರ್ ಉತ್ಪಾದನೆ ಮಾಡುವ ಭಯಾನಕವಾದ ರಾಸಾಯನಿಕ ಪದಾರ್ಥಗಳು ನಿಮ್ಮ ಮಕ್ಕಳ ಬಾಯಿಗೆ 1 kg ಮೊಟ್ಟೆಯಿಂದ, 1 kg ಮೀನಿನಿಂದ, 1 kg ಕೋಳಿ ಮಾಂಸದಿಂದ, 1 kg ಹಂದಿ ಮಾಂಸ, 1 kg ಹಸು ಮಾಂಸದಿಂದ ನಿಮ್ಮ ಬಾಯಿಗೆ ಹಾಕೊಳ್ತಾ ಇದ್ದೀರಾ. ಆದರೆ ಈ ಡಾಕ್ಟರ್ಗಳು ಕ್ಯಾನ್ಸರ್ ಬರುವುದು ಯಾರಿಗೂ ಗೊತ್ತಿಲ್ಲ, ಹೇಗೆ ಬರುತ್ತೋ ಏನು ಬರುತ್ತೋ ಅಂದ್ರೆ ಇಮೋಜಿ ಮಾತ್ರ. ನಿಮ್ಮ ಅದೃಷ್ಟ ಇದ್ರೆ ನೀವು ಉಳಿತೀರಾ, ಇಲ್ಲ ಅಂದ್ರೆ ಕ್ರಾಸ್ ದ ಫಿಂಗರ್ಸ್. ಇದು $1 ಟ್ರಿಲಿಯನ್ ಬಿಸಿನೆಸ್. ಅದಕ್ಕೆ ನಿಮಗೆ ಅವರು ಮೊಟ್ಟೆ ಮಾಂಸ ನೀವು ತಿನ್ನಬೇಡಿ ಅಂತ ಹೇಳೋದಕ್ಕೆ ರೆಡಿ ಇಲ್ಲ. ನೀವು ತಿನ್ನಬೇಕು, ಕ್ಯಾನ್ಸರ್ ಬರಬೇಕು, ನಾವು ದುಡ್ಡು ಮಾಡ್ಕೋಬೇಕು. ಯಾರಿಗೆ ದುಡ್ಡು ಮಾಡೋದು? ಔಷಧಿ ಕಂಪನಿಗಳು. ಯಾರು ಈ ವಿಜ್ಞಾನಿಗಳು? ಈ ಔಷಧಿ ಕಂಪನಿಗಳ ಕೈ ಗೊಂಬೆಗಳು. ಯಾರು ಈ ಗವರ್ಮೆಂಟ್ಗಳಲ್ಲಿ ಪಾಲಿಸಿಗಳನ್ನ ಮಾಡೋದು? ಈ ಔಷಧಿ ಕಂಪನಿಗಳ, ರಸಗೊಬ್ಬರ ಕಂಪನಿಗಳ ಮತ್ತು ಡೀಸೆಲ್ ಕಂಪನಿಗಳ ಕೈ ಗೊಂಬೆಗಳೆಲ್ಲ ಹೇಳೋದ್ರಲ್ಲಿ ಎರಡನೇ ಮಾತಿಲ್ಲ. ಇಲ್ಲ ಅಂದರೆ ಟ್ರಂಪ್ ಅವರು ಈಗ ಕಾರ್ಬನ್ ಫುಟ್ ಪ್ರಿಂಟ್ ಅನ್ನ ಕಮ್ಮಿ ಮಾಡೋದಕ್ಕೆ ಸೈನ್ ಹಾಕೋದಿಲ್ಲ ಅಂತ ಹೊರಗೆ ಹೋಗಿದ್ದಾರೆ. ಬಿಸಿನೆಸ್ ಅಂದ್ರೆ ಒಂದು ವಾರದಲ್ಲಿ 2 ಟ್ರಿಲಿಯನ್ ಟನ್ ಮಾಂಸವನ್ನ ಮಾನವ ಕುಲ ನುಂಗುತ್ತಾ ಇದೆ. ಇದು ಸಾಲದು ಅಂತ ಸಮುದ್ರ ಗರ್ಭಕ್ಕೆ ಕೈ ಹಾಕಿ ಆ ಸಮುದ್ರದಲ್ಲಿದ್ದ ಎಲ್ಲ ಜಲಚರ ರಾಶಿಗಳನ್ನೆಲ್ಲ ಅಕ್ಷರಶಃ ಕೊಂದು ತಿಂದಿದ್ದಾನೆ ಈ ಮಾನವ. ಅದರಲ್ಲಿ ಇನ್ನು ಏನಿಸ್ತಾ ಇದ್ದಾರೆ ತಿಮಿಂಗಲಗಳನ್ನ, ಶಾರ್ಕುಗಳನ್ನ. ನಮ್ಮ ಮುಂದಿನ ಪೀಳಿಗೆಗಳಿಗೆ ಈ ಮೃಗಗಳು ಹೆಂಗಿರ್ತವೆ ಅಂತ ಯೋಚನೆ ಮಾಡಿ ಮೈಸೂರು ಮೃಗಾಲಯದಲ್ಲಿ 4 ಹುಲಿಗಳನ್ನ, 5 ಸಿಂಹಗಳನ್ನ, 8 ಆನೆಗಳನ್ನ ಉಳಿಸ್ತೀವಿ ಅಂತ ಹೋದರೆ ಈ ಹಕ್ಕಿ ರೋಗ, ಹಂದಿ ರೋಗ, ಹಸು ರೋಗ ಅಂತ ವೈರಾಣುಗಳನ್ನ ಈ ಮಾಂಸದ ಉತ್ಪಾದನೆ ಮಾಡುವಾಗ H1N1, H5N1, H6N2 ಇದು ಅದು ಅಂತ ಬೇರೆ ಬೇರೆ ಕೋಡ್ ಲ್ಯಾಂಗ್ವೇಜ್ಗಳಲ್ಲಿ ಹೆಸರುಗಳನ್ನು ಇಟ್ಟು ಈ ರೋಗ ನಮ್ಮ ಮೃಗಗಳಿಗೆ ಬಂದಿದೆ ಅಂತ ಮೈಸೂರು ಝೂ ಅನ್ನ 4 ತಿಂಗಳು ಮುಗಿಸಿದ್ದಾರೆ. ನೆವಲುಗಳು ನಮ್ಮ ಬಂಡೀಪುರ ಫಾರೆಸ್ಟ್ ಅಲ್ಲಿ ಓಡಾಡ್ತಾ ಇರೋ ನೆವಲುಗಳಿಗೆ
ಈ ಹಕ್ಕಿ ಜ್ವರದ ವೈರವನ್ನು ಮಾಡಿಕೊಂಡಿದೆ. ಕೊಕ್ಕರೆಬೆಳ್ಳೂರು ಅಂತ ನಮ್ಮ ಮದ್ದೂರು ಹತ್ರ ಇದೆ, ಅಲ್ಲಿಗೆ ಕೊಕ್ಕರೆಗಳು ಸೈಬೀರಿಯಾ ಅಂತ ಹರ್ಕೊಂಡು ಬರ್ತಾರೆ. ಯಾಕೆ ನಾನು ಇದೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ ಮಂಡ್ಯ ತುಂಬಾ ಹತ್ತಿರ ಇದೆ. ನಾಟಿ ಕೋಳಿ ಎಲ್ಲಿದೆ ಅಪ್ಪ ಅಂತ ತೋರಿಸ್ಕೊಂಡ್ರೆ ಗೊತ್ತಿಲ್ಲ. ಈ ಕೋಳಿ ಫಾರ್ಮ್ ಅಂತ ವೈರಾಣು ಆ ಕೊಕ್ಕರೆಬೆಳ್ಳೂರಿಗೆ 1000 ಕಿಲೋಮೀಟರ್ 4700 ಮೈಲು ಹಾಕಿಕೊಂಡು ಬರುತ್ತೆ. ಆ ಕೊಕ್ಕೆರ ರಕ್ತದಲ್ಲಿ ಈ ವೈರಾಣುಗಳು ಕಂಡು ಬರ್ತಾ ಇದೆ. ಅಂದ್ರೆ ನಿಮಗೆ ಬರ್ತಾ ಇರ್ತಕ್ಕಂಥ ರೋಗಗಳು ಈ ಮಾಂಸದಲ್ಲಿದ್ದ ರಾಸಾಯನಿಕ ಪದಾರ್ಥಗಳಿಂದ ವೈರಾಣುಗಳಿಂದ ಬರ್ತಾ ಇವೆ ಅಂತ ಈ ಡಾಕ್ಟರ್ಗಳು ಹೇಳ್ತಾ ಇಲ್ಲ. ನಿಮಗೆ ಈ ಡೆಂಗು, ಈ ಪಂಗು, ಈ ಝಾಂತ, ಭೂಕ, ಇನ್ನೂ ಏನೇನೋ ಹೆಸರುಗಳಲ್ಲಿ ಇಟ್ಟುಕೊಂಡು ವೈರಾಣುಗಳನ್ನು ನಮ್ಮ ಮೇಲೆ ಒಂದಾದ ಮೇಲೆ ಒಂದು ಹಾವಳಿ ಮಾಡ್ತಾ ಇದ್ರೆ, ಇದಕ್ಕೆ ನಾವು ಏನು ಮಾಡ್ತೀವಿ? ಉತ್ಪಾದನೆ ಲಸಿಕೆ ರೆಡಿ ಮಾಡ್ತೀವಿ. ಒಂದೊಂದು ಲಸಿಕೆ 2000-3000 ರೂಪಾಯಿಯಿಂದ ಈ ಕಂಪನಿಗಳು ಮತ್ತೆ ನಮ್ಮ ಮೇಲೆ ಹಾವಳಿ ಮಾಡಿದ್ರೆ, ಹೌದೌದು ಅದು ತುಂಬಾ ಒಳ್ಳೆಯದು, ಎಲ್ಲರೂ ಲಸಿಕೆ ಹಾಕಬೇಕು ಅಂತ ಈ ಡಾಕ್ಟರ್ ಈ ರೋಗಾಣುಗಳು ಎಲ್ಲಿಂದ ಬರ್ತಾ ಇದೆ ಅಂತ ನಾವು ಒಂದು ಪ್ರಶ್ನೆ ಕೇಳೋದಕ್ಕೆ ಆಗ್ತಿಲ್ವಾ ನಮಗೆ? ಇದನ್ನು ತಡೆಯಬೇಕು ಅಂತ ನಮ್ಮೆಲ್ಲರಿಗೂ ತೋರಿಸ್ತಾ ಇಲ್ವಾ? ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅಂತ ನಿಮಗೆ ಇನ್ನೂ ಗೊತ್ತಾಗ್ತಾ ಇಲ್ವಾ? ಈ ಡಾಕ್ಟರ್ಗಳ ಕೈಯಲ್ಲಿ ಏನೂ ಇಲ್ಲ. ನಿಮಗೆ ಅನಾರೋಗ್ಯವನ್ನು ತಂದುಕೊಡುವ ಟೆಕ್ನಾಲಜಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಹೊರತು ನಮ್ಮ ದೇಶದ ಆಹಾರ ಪದಾರ್ಥಗಳಲ್ಲಿ ಈ ಭಯಾನಕ ರೋಗಗಳನ್ನು ವಾಸಿ ಮಾಡುವ ಗುಣ ಇದೆ. ಈ 8 ವರ್ಷ ನಾವು ಇನ್ಸುಲಿನ್ ಚುಚ್ಕೊಳ್ತಾ ಇದೆ. ಬೆಳಗ್ಗೆ 15 ಸಾಯಂಕಾಲ 15 ಪ್ರಜ್ಞೆ ತಪ್ಪಿ ಬೀಳ್ತಾ ಇದೆ. ಇನ್ಸುಲಿನ್ ಗ್ಲೂಕೋಸ್ ಅನ್ನು ಕಮ್ಮಿ ಮಾಡಲಿಕ್ಕೆ ಅಂತ ಬಂದ ಮಗುಗೆ ನಾನು 8 ವಾರ 8 ವೀಕ್ಸ್ ವಾರಕ್ಕೆ 1 ವಾರ ತೆಂಗಿನಕಾಯಿ ಹಾಲು, ಸಾಯಂಕಾಲ ತೆಂಗಿನಕಾಯಿ ಎಣ್ಣೆ, ಮಧ್ಯದಲ್ಲಿ ನವಣೆ ಅನ್ನ, ಸಾಮೆ ಅನ್ನ ಊಟ ಮಾಡಿಸಿ, ಮಾರನೇ ವಾರ ಬೆಳಗ್ಗೆ ಎಳ್ಳಿನ ಹಾಲು, ಸಾಯಂಕಾಲ ಎಳ್ಳಿನ ಎಣ್ಣೆ, ಮಾರನೇ ವಾರ ಕುಸ್ಬೆ ಎಣ್ಣೆ, ಕುಸ್ಬೆ ಹಾಲು, ಕುಸ್ಬೆ ಎಣ್ಣೆ, 3 ವಾರ ಆವರ್ತನದಲ್ಲಿ 9 ವೀಕ್ಸ್ ಕೊಟ್ಟರೆ ಆ ಮಗುವಿಗೆ ಇನ್ಸುಲಿನ್ ಚುಚ್ಚಿಕೊಳ್ಳುವ ಅಗತ್ಯ ಪರಿಪೂರ್ಣವಾಗಿ ದೂರ ಆಗಿದೆ. ಅಂದ್ರೆ ಏನು? ಹಾಗೆ ಮಧುಮೇಹ ರೋಗ ಅದಷ್ಟು ಕಡೆ 9 ವಾರದಲ್ಲಿ ನಿಯಂತ್ರಣಕ್ಕೆ ಬಂದಿದೆ. ಈಗ 9 ತಿಂಗಳಾಗಿದೆ. ಆ ಮಗು ಅಕ್ಕಿ ತಿನ್ನೋದಿಲ್ಲ, ಗೋಧಿ ತಿನ್ನೋದಿಲ್ಲ, ಹಾಲು ಮುಟ್ಟೋದೇ ಇಲ್ಲ, ಸಕ್ಕರೆ ಇಲ್ಲವೇ ಇಲ್ಲ. ಈಗ ಆ ಮಗು ಓಲೆ ಬೆಲ್ಲ ಅಂತ, ಕಾಟೂನ್ ಬೆಲ್ಲ ಅಂತಾರೆ, ಅದನ್ನ ಹಾಕಿಕೊಂಡು ತೆಂಗಿನಕಾಯಿ ಹಾಲನ್ನು ಕುಡಿತಾಳೆ, ನವಣೆ ಪಾಯಸವನ್ನು ಕುಡಿತಾ ಇದ್ದಾಳೆ. 1 ನಯ ಪೈಸ ತೊಂದರೆ ಇಲ್ಲ. ಬೆಳಗ್ಗೆ ಎದ್ದೆ ನವಣೆ ಉಪ್ಪಿಟ್ಟು ತಿಂತಾಳೆ. ಸಾಯಂಕಾಲ ತನಕ 1 ನಿಮಿಷನೂ ಬಿಡುವುದಕ್ಕೆ ಆಟ ಆಡ್ಕೊಂಡು ಮನೆಗೆ ಬಂದು ಅಮ್ಮ ನನಗೆ ನವಣೆ ಹಾಲು ಕೊಡು. ಈಗ ಕೊಪ್ಪಳಿ ಕೆರೆ ಇದೆ ನಮ್ಮ ಊರಲ್ಲಿ, ಅದನ್ನು 2 ರೌಂಡ್ ಓಡಾಡ್ಕೊಂಡು ಬಂದು ಆರಾಮವಾಗಿ ಜೀವನ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆ ಭಯಾನಕ ಸ್ಥಿತಿ, ಇನ್ನೊಂದು ಕಡೆ ನಮ್ಮ ನವಣೆ ಹಾಲು ಕೊಡೋದು, ನಮ್ಮ ಸಕ್ಕರೆ ಹಾಲು ಕೊಡೋದು, ನಮ್ಮ ತೆಂಗಿನಕಾಯಿ ಹಾಲು ಕೊಡೋದು, ನಮ್ಮ ಆಹಾರನ ಉಂಡ್ಕೊಂಡು ಮಗು ಈ ಭಯಾನಕದ ಸ್ಥಿತಿಯಿಂದ ಹೊರಗಡೆ ಬಂದಿದ್ದಾರೆ. 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ, ಸಾವಿರಾರು ಡಯಾಬಿಟಿಸ್, ಗ್ಯಾಂಗ್ರೀನ್ ಅಂತ ಬರುವ ಪೇಷಂಟ್ಸು ಈಗಾಗಲೇ ವಾಸಿ ಮಾಡಿಕೊಂಡಿದ್ದಾರೆ. 50 ಯೂನಿಟ್ ಇನ್ಸುಲಿನ್ ತಗೊಳ್ಳೋರು ಬಿಟ್ಕೊಟ್ಟಿದ್ದಾರೆ. ಹೇಗೆ ಬಿಡಕ್ಕೆ ಸಾಧ್ಯ ಆಯಿತು? ಈ ಡಾಕ್ಟರ್ಗಳೆಲ್ಲ ಏನು ಹೇಳ್ತಾರೆ? ಡಯಾಬಿಟಿಸ್ ಬಂದ್ರೆ ನಿಮಗೆ ವಾಸಿ ಆಗುದಿಲ್ಲ, ಥೈರಾಯ್ಡ್ ಬಂದ್ರೆ ಲೈಫ್ ಲಾಂಗು ಟ್ಯಾಬ್ಲೆಟ್ ತಗೋ. ಈ ಥೈರಾಯ್ಡ್ ಬಂದಿರೋ ತಾಯಿಯರು ನಮ್ಮಂತ ದಿವಸಕ್ಕೆ 10 ಜನ 20 ಜನ ಬರ್ತಾರೆ. ಎಲ್ಲರೂ